ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು 8th ಸ್ಟ್ಯಾಂಡರ್ಡ್ಗೆ ಸಂಬಂಧಿಸಿದಂತೆ ನಾವಿವಾಗ ಮ್ಯಾಥಮೆಟಿಕ್ಸ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇದು 8ನೇ ತರಗತಿಯದ್ದಾಗಿರುತ್ತೆ. ಓಕೆ, ಮೊದಲನೇದಾಗಿ ಇಲ್ಲಿ ದತ್ತ ಸಂಖ್ಯೆಗಳ ವರ್ಗಗಳು, ಘನಗಳು ಮತ್ತೆ ವರ್ಗಮೂಲ ಮತ್ತು ಘನಮೂಲಗಳನ್ನ ವಿವಿಧ ವಿಧಾನಗಳಿಂದ ಕಂಡುಹಿಡಿತಾರೆ. ಇದ್ರ ಬಗ್ಗೆ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು ನೋಡಿ. 25ರ ವರ್ಗ ಯಾವುದು ಅಂತ ಕೇಳಿದ್ರೆ 25 ಇಂಟು 25 ಎಷ್ಟಾಗುತ್ತೆ? 625 ಆಗುತ್ತೆ. ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ ದಟ್ ಇಸ್ n² ಆಗಿರುತ್ತೆ. -3 ಹೋಲ್ ಕ್ಯೂಬ್ ನ ಬೆಲೆ ಏನು? -3 ಇಂಟು -3 ಇಂಟು -3 ಏನಾಗುತ್ತೆ? -27 ಆಗುತ್ತೆ. ಓಕೆ, ಇನ್ನು 4ನೇ ಪ್ರಶ್ನೆ, ರೂಟ್ ಆಫ್ x ಇಸ್ ಈಕ್ವಲ್ ಟು 13 ಆದ್ರೆ x ನ ಬೆಲೆ ಏನು? 13 ಇಂಟು 13 ಎಷ್ಟು? 169. ಸೊ 169 ಆಗಿರುತ್ತೆ. ಒಂದು ಸಂಖ್ಯೆಯ ಘನ ಮತ್ತು ಅದರ ವರ್ಗದ ನಡುವಿನ ವ್ಯತ್ಯಾಸವು 100 ಆದಾಗ ಆ ಸಂಖ್ಯೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಆ ಸಂಖ್ಯೆ 5 ಆಗಿರುತ್ತೆ. ಒಂದು ಪೂರ್ಣ ವರ್ಗ ಸಂಖ್ಯೆಯು 9ರಿಂದ ಕೊನೆಗೊಂಡಿದ್ದಾಗ ಅದರ ವರ್ಗಮೂಲದ ಬಿಡಿ ಸ್ಥಾನದಲ್ಲಿನ ಅಂಕಿ ಏನಾಗಿರುತ್ತೆ? 3 ಅಥವಾ 7 ಆಗಿರುತ್ತೆ. ಮೊದಲ 8 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದರೆ ಅಂದ್ರೆ ಬೆಸ ಸಂಖ್ಯೆಗಳು ಏನ್ ಬರುತ್ತೆ ಅದರಲ್ಲಿ ನಾವು ಮೊದಲನೇದಾಗಿ ಅಂದ್ರೆ ಫಸ್ಟ್ 8 ನಂಬರ್ಸ್ ಅನ್ನ ನಾವು ತಗೊಂಡಾಗ ಅದನ್ನ ಆಡ್ ಮಾಡಿದಾಗ ಎಷ್ಟು ಸಿಗುತ್ತೆ? 64 ಸಿಗುತ್ತೆ. ಓಕೆ, ಅತಿ ಕಿರು ಉತ್ತರ ಪ್ರಶ್ನೆಗಳು. ಓಕೆ, ಅತಿ ಕಿರು ಉತ್ತರ ಪ್ರಶ್ನೆಗಳು. 14 ಮತ್ತು 15ರ ವರ್ಗಗಳ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದಾವೆ ನೋಡಿ. n² ಅಂಡ್ n+1 ಹೋಲ್ ಸ್ಕ್ವೇರ್. ಓಕೆ, ಇವುಗಳ ನಡುವಿನ ಸ್ವಾಭಾವಿಕ ಸಂಖ್ಯೆ ಯಾವಾಗ್ಲೂ ಏನಾಗಿರುತ್ತೆ? 2n ಆಗಿರುತ್ತೆ, ಹೌದಲ್ವಾ? ಹಾಗಾಗಿ 14 ಮತ್ತು 15ರ ವರ್ಗಗಳ ನಡುವಿನ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿರುತ್ತೆ? 2 ಇಂಟು 14 ಎಷ್ಟಾಗುತ್ತೆ? 28 ಆಗಿರುತ್ತೆ. ಸ್ವಾಭಾವಿಕ ಸಂಖ್ಯೆಗಳು ಎಷ್ಟಾಗಿರ್ತವೆ? 28 ಆಗಿರ್ತವೆ. ಓಕೆ, ಒಂದು ಚೌಕ ಘನದ ಘನಫಲವು 64 ಕ್ಯೂಬಿಕ್ ಸೆಂಟಿಮೀಟರ್ ಆದಾಗ ಅದರ ಅಂಚಿನ ಉದ್ದವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಚೌಕ ಘನದ ಘನಫಲ ಎಷ್ಟು? 64 ಕ್ಯೂಬಿಕ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ a ಕ್ಯೂಬ್ ಈಸ್ ಈಕ್ವಲ್ ಟು ಎಷ್ಟು ಅಂದ್ರೆ 64. ಸೊ a ಈಸ್ ಈಕ್ವಲ್ ಟು 64. ಸೊ ದೇರ್ಫೋರ್ a ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಇನ್ನು 121ಅನ್ನ 11 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಅಂತ ಇದೆ. ಏನಾಗುತ್ತೆ ನೋಡಿ, ಹೇಳ್ತಾ ಹೋಗ್ತೀನಿ ನೋಡಿ. 1 + 3 + 5 + 7 + 9 + 11 + 13 + 15 + 17 + 19 + 21 ಈಸ್ ಈಕ್ವಲ್ ಟು 121. ಓಕೆ, ಅಂದ್ರೆ 11 ನಂಬರ್ಸ್, ಅದರಲ್ಲೂ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಸೇರಿ 121 ಆಗುತ್ತೆ. ಓಕೆ, 1 3 5 7 9 11 13 15 17 19 21 1 3 5 7 9 ಆಯ್ತಲ್ವಾ? ಎಸ್, 1 2 3 4 5 6 7 8 9 10 11 ದೀಸ್ 11 ನಂಬರ್ಸ್ ಯಾವಾಗ ನಾವು ಆಡ್ ಮಾಡ್ತೀವಿ ಅವಾಗ ನಮಗೆ 121 ಸಿಗುತ್ತೆ. ಈಗ ಕಿರು ಉತ್ತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸಂಕ್ಷೇಪಿಸಿ ಅಂತ ಇದೆ. ಓಕೆ, ಇದನ್ನ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ನೋಡಿ. 19 + 40 - 4 4 16. ಓಕೆ, ಇದ್ರ ನೆಕ್ಸ್ಟ್ ಏನ್ ಬರುತ್ತೆ? 19 ಹಾಗೆ ಇರುತ್ತೆ. ಇದು 36 ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ಏನಾಗುತ್ತೆ? 19 + 6 6 36 ಅಲ್ವಾ? ಸೊ 19 + 6 ಏನಾಗುತ್ತೆ? 25 ಆಗುತ್ತೆ. ಸೊ √25 ಈಸ್ ಈಕ್ವಲ್ ಟು 5. ಓಕೆ, ಭಾಗಾಕಾರ ವಿಧಾನದಿಂದ 1369 ಇದರ ಒಂದು ವರ್ಗಮೂಲವನ್ನ ಕಂಡು ಹಿಡಿಯಿರಿ ಅಂತ ಇದೆ.
ಸೊ ವರ್ಗಮೂಲವನ್ನ ಕಂಡು ಹಿಡಿದಾಗ ನೋಡಿ 1 3 6 9 3 4 12 ಆಗುತ್ತೆ. 3 3 9. ಓಕೆ 4 and 6 9 3 3 ಅಗೇನ್ 9. ಓಕೆ ಇಲ್ಲಿ ಎಷ್ಟಿರುತ್ತೆ 6. ಸೊ ಇಲ್ಲಿ 67 7 ಏನಾಗುತ್ತೆ 4 6 9 ಆಗುತ್ತೆ. ಓಕೆ ಸೊ 1 3 6 9 ಇದರ ಒಂದು ವರ್ಗಮೂಲ ಏನಾಗುತ್ತೆ 37 ಆಗುತ್ತೆ. ಓಕೆ ಮೂರನೇ ಪ್ರಶ್ನೆ, ಅತ್ಯಂತ ಚಿಕ್ಕ ಸಂಖ್ಯೆ 12 ಆಗಿರುವಂತಹ ಪೈಥಾಗೋರಿಯನ್ ತ್ರಿವಳಿಗಳನ್ನ ಬರೆಯಿರಿ ಅಂತ ಇದೆ. ಓಕೆ ಅತ್ಯಂತ ಚಿಕ್ಕ ಸಂಖ್ಯೆ 12 ಆಗಿರ್ಬೇಕು. ಓಕೆ ಆ ರೀತಿಯಾಗಿರುವಂತ ಪೈಥಾಗೋರಿಯನ್ ತ್ರಿವಳಿಗಳನ್ನ ಬರೆಯಿರಿ ಅಂತ ಇದೆ. ನೋಡಿ 2m is equal to 12. ಓಕೆ ಸೊ m is equal to ಏನಾಗುತ್ತೆ 12 by 2 2 1 2 6 ಆಯ್ತು. ಅಂದ್ರೇನು m is equal to 6 ಆಯ್ತು. ಓಕೆ ಸೊ m ಸ್ಕ್ವಯರ್ minus 1 is equal to 6 ಸ್ಕ್ವಯರ್ minus 1 ಏನಾಗುತ್ತೆ 35 ಆಗುತ್ತೆ. ಓಕೆ m ಸ್ಕ್ವಯರ್ ಪ್ಲಸ್ 1 is equal to 6 ಸ್ಕ್ವಯರ್ ಪ್ಲಸ್ 1 is equal to 37 ಆಗುತ್ತೆ. ಹೌದಲ್ವಾ? ಸೊ ಹಾಗಾಗಿ ಪೈಥಾಗೋರಿಯನ್ ತ್ರಿವಳಿಗಳು ನೋಡಿ 12 35 and 37. ನೋಡಿ ಕ್ಯೂಬ್ ರೂಟ್ ಮೈನಸ್ 125 ಪ್ಲಸ್ ಕ್ಯೂಬ್ ರೂಟ್ 64 ಇದರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿದರೆ ಅದರ ಬೆಲೆಯನ್ನ ಕಂಡು ಹಿಡಿದಾಗ ನಮ್ಗೆ ಏನ್ ಬರುತ್ತೆ ನೋಡಿ, ಇದು ಎಷ್ಟು ಬರುತ್ತೆ, ಇದು -5 ಇದು +4 ಈಸ್ ಈಕ್ವಲ್ ಟು -1 ಬರುತ್ತೆ. ಓಕೆ ಈಸ್ ಈಕ್ವಲ್ ಟು -1 ಬರುತ್ತೆ. ಒಂದು ಚೌಕಾಕಾರದ ಆಟದ ಮೈದಾನದ ಉದ್ದ 25 ಮೀಟರ್ ಆದಾಗ ಅದರ ಕರ್ಣದ ಉದ್ದವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಆಟದ ಮೈದಾನ ಏನಿದೆ ಅದ್ರದ್ದು ಉದ್ದ ಏನಿದೆ 25 ಸೆಂಟಿಮೀಟರ್ ಇದೆ. ಓಕೆ ಸೊ AB ಈಕ್ವಲ್ಸ್ BC, BC ಈಕ್ವಲ್ಸ್ CD, CD ಈಕ್ವಲ್ಸ್ AD. ಸೊ ಟೋಟಲಿ 25 ಸೆಂಟಿಮೀಟರ್ ಅವೆಲ್ಲದಕ್ಕೂ ಈಕ್ವಲ್ ಆಗಿದೆ. ಇನ್ನು ಟ್ರಯಾಂಗಲ್ BCD ಏನಿದೆಯಲ್ಲ, ಟ್ರಯಾಂಗಲ್ BCD ಈ ಒಂದು ಟ್ರಯಾಂಗಲ್ BCD ಏನಿದೆ, ಸೊ BD ಸ್ಕ್ವಯರ್ ಈಸ್ ಈಕ್ವಲ್ ಟು BC ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್. ಸೊ 25 ಸ್ಕ್ವಯರ್ ಪ್ಲಸ್ 25 ಸ್ಕ್ವಯರ್ ಈಸ್ ಈಕ್ವಲ್ ಟು 25 ರೂಟ್ 2. ಸೊ ಹಾಗಾದ್ರೆ ಕರ್ಣದ ಉದ್ದ 25 ರೂಟ್ 2 ಆಗುತ್ತೆ. ಓಕೆ ಇನ್ನು ಒಂದು ಚೌಕಾಕಾರದ ಕೋಣೆಯ ವಿಸ್ತೀರ್ಣ 144 ಸ್ಕ್ವೇರ್ ಮೀಟರ್ ಇದೆ. ಅಂಚಿನ ಉದ್ದ 0.5 ಮೀಟರ್ ಇರುವಂತ ಚೌಕಾಕಾರದ ಟೈಲ್ಸ್ ಗಳನ್ನ ಪೂರ್ಣವಾಗಿ ನೆಲಕ್ಕೆ ಹಾಕಬೇಕಾಗಿದೆ. ಬೇಕಾಗಿರುವಂತಹ ಟೈಲ್ಸ್ ಗಳ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ ಚೌಕಾಕಾರದ ಕೋಣೆಯ ವಿಸ್ತೀರ್ಣ 144 ಸ್ಕ್ವೇರ್ ಮೀಟರ್ ಇದೆ. ಸೊ ಟೈಲ್ಸ್ ನ ಅಂಚಿನ ಉದ್ದ ಎಷ್ಟು 0.5 ಮೀಟರ್. ಸೊ ಹಾಗಾಗಿ ಒಂದು ಚೌಕಾಕಾರದ ಟೈಲ್ಸ್ ನ ವಿಸ್ತೀರ್ಣ ಅಂತ ತಗೊಂಡಾಗ ನಾವು a ಸ್ಕ್ವೇರ್ ಮಾಡಬೇಕಾಗುತ್ತೆ. ಸೊ 0.5 ಸ್ಕ್ವೇರ್ ಮಾಡಿದಾಗ ನಮಗೆ 0.25 ಸ್ಕ್ವೇರ್ ಮೀಟರ್ ಸಿಗುತ್ತೆ. ಇನ್ನು ಪೂರ್ಣವಾಗಿ ನೆಲಕ್ಕೆ ಹಾಕೋದಕ್ಕೆ ಬೇಕಾಗಿರುವಂತಹ ಟೈಲ್ಸ್ ಗಳ ಸಂಖ್ಯೆ ಅಂತ ನೋಡಿದಾಗ ಏನಾಗುತ್ತೆ, ಕೋಣೆಯ ವಿಸ್ತೀರ್ಣ ಡಿವೈಡೆಡ್ ಬೈ ಒಂದು ಟೈಲ್ಸ್ ನ ವಿಸ್ತೀರ್ಣ ಆಗುತ್ತೆ. ಸೊ ಅವಾಗ 144 ಡಿವೈಡೆಡ್ ಬೈ 0.25 ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ 576 ಸಿಗುತ್ತೆ. ಓಕೆ ಸೊ ಪೂರ್ಣವಾಗಿ ನೆಲಕ್ಕೆ ಹಾಕೋದಕ್ಕೆ ಬೇಕಾಗಿರುವಂತಹ ಟೈಲ್ಸ್ ಗಳ ಸಂಖ್ಯೆ 576 ಟೈಲ್ಸ್ ಗಳು ಬೇಕಾಗುತ್ತೆ. ಸೊ ಮುಂದೆ ಎರಡನೇ ಟಾಪಿಕ್ ನೋಡೋಣ. ಘಾತಾಂಕಗಳ ಮೇಲಿನ ಸಮಸ್ಯೆಗಳನ್ನ ಬಿಡಿಸುವರು ಇದ್ರ ಬಗ್ಗೆ ಆಗಿರುತ್ತೆ. ಬಹು ಆಯ್ಕೆ ಪ್ರಶ್ನೆ ನೋಡಿ. 3 ಸ್ಕ್ವೇರ್ 3 3 9. ಓಕೆ 2 ಸ್ಕ್ವೇರ್ ಹೋಲ್ ಕ್ಯೂಬ್ ಇದರ ಒಂದು ಸಂಕ್ಷಿಪ್ತ ರೂಪ ಏನು ಅಂತ ಕೇಳಿದ್ದಾರೆ. ಓಕೆ 2 to the power of 6.
ಯಾಕೆ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್. ಓಕೆ, ಇನ್ನು 5x ಈಸ್ ಈಕ್ವಲ್ ಟು 625 ಆದರೆ ಸೊ ಎಕ್ಸ್ನ ಬೆಲೆ ಏನು ಅಂತ ಕೇಳಿದರೆ ಎಕ್ಸ್ನ ಬೆಲೆ ಏನಾಗುತ್ತೆ? ಇಫ್ 5 ಈಸ್ ರಿಪೀಟೆಡ್ 4 times or multiplied by 5 4 times ಏನಾಗುತ್ತೆ? 25 into 25, so 625. ಸೊ 5 into 5 5 into 5, ಸೊ 4 times. ಓಕೆ, ಇನ್ನು 4ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರೆ 99 ಈಸ್ 1, ಹೌದಲ್ವಾ? ಇನ್ನು 4 4 16, 2 2s 4, 4 2s 8, ಇನ್ನು 3 3s 9. ಹಾಗಾದ್ರೆ ಇದರಲ್ಲಿ ಯಾವುದು ದೊಡ್ಡದು? 4 ಸ್ಕ್ವೇರ್ ದೊಡ್ಡದು. ಇಲ್ಲಿ ನೋಡಿ, ಇದರ ಘಾತಾಂಕ ರೂಪ ಯಾವುದು ಅಂತ ಕೇಳಿದರೆ ನೋಡಿ 1 2 3 4 5 6 7 8, ದೇರ್ ಆರ್ 8 zeros, ಸೊ 3 into 10 to the power of 8. ಅತಿ ಕಿರು ಉತ್ತರ ಪ್ರಶ್ನೆಗಳು ಅಂತ ಕೇಳಿದರೆ ಇದನ್ನು ಯಾವ ರೀತಿ ಬರೀಬಹುದು? 1 2 3 4 5, ಹೌದಲ್ವಾ? ಸೊ 1 into 10 to the power of -5. ಸೊ ಸುಲಭೀಕರಿಸಿ ಅಂತ ಇದೆ, a cube b square divided by a square b ಅಂತ ಇದೆ. ನೋಡಿ, a cube b square divided by a square b, b ones are b ಅಂದ್ರೆ b. ಇನ್ನು ಇದು ಸೊ ಏನು ಉಳಿಯುತ್ತೆ? ಎ ಬಿ ಮಾತ್ರ ಉಳಿಯುತ್ತೆ. 2/5 ಹೋಲ್ ಟು ದಿ ಪವರ್ ಆಫ್ ನೋಡಿ -3, ಇದರ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಬೆಲೆಯನ್ನು ನಾವು ಕಂಡು ಹಿಡಿಬೇಕು ಅಂತ ಹೇಳಿದಾಗ 5 ನೋಡಿ 2/5 ಅನ್ನುವಂಥದ್ದು ಅದು ಮೈನಸ್ ಇರೋದನ್ನ ನಾವು ಪ್ಲಸ್ ಮಾಡ್ಕೋಬೇಕು ಅಂತ ಹೇಳಿದಾಗ ನೋಡಿ 5/2 ಹೋಲ್ ಟು ದಿ ಪವರ್ ಆಫ್ ಕ್ಯೂಬ್. ಓಕೆ, ಹೋಲ್ ಕ್ಯೂಬ್ ಅಂದ್ರೆ ನೋಡಿ ಅಲ್ಲಿ ಫಾರ್ಮುಲಾ ಯೂಸ್ ಮಾಡಿರುವಂಥದ್ದು a to the power of -m is equal to 1/am, a to the power of m. ಓಕೆ, ಸೊ ಈ ರೀತಿಯಾಗಿ ಆಗುತ್ತೆ. ಅವಾಗ ಏನು ಬರುತ್ತೆ? 125/8 ಆಗುತ್ತೆ. ಓಕೆ, ಇದು ಗೊತ್ತಲ್ವಾ? a/b ಹೋಲ್ ಟು ದಿ ಪವರ್ ಆಫ್ m is equal to am/dm, ಆ ರೀತಿ. ಇನ್ನು 5 ಕ್ಯೂಬ್ ಇಂಟು 2 to the power of 4 ಹೋಲ್ 0 ಏನಿದೆಯಲ್ಲ ಇದರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ಇದ್ರ ಬೆಲೆ ಏನೇ ಕೊಟ್ಟರು ಕೂಡ ಇಲ್ಲೇನಾಗುತ್ತೆ? 1 ಆಗುತ್ತೆ. ಓಕೆ, ಕಿರು ಉತ್ತರ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ನೋಡಿ. 2x is equal to 8 ಆದರೆ 2y is equal to 32 ಆದರೆ x plus y ನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ ನೋಡಿ, ಇವಾಗ 2x is equal to 8 ಅಂತ ಹೇಳಿದ್ರೆ 2x is equal to 2 2s 4, 4 2s 8 ಆಗುತ್ತೆ. ಓಕೆ, ಸೊ x equals 3 ಆಗುತ್ತೆ. ಅದೇ ತರ ಇಲ್ಲಿ 2y ಅಂತ ಹೇಳಿದಾಗ ಏನಾಗುತ್ತೆ? 2 2s 4, 4 2s 8, 8 2s 16, 16 2s 32. ಸೊ 5 times here ಅಂದ್ರೆ 5 times 2 to the power of 5. ಓಕೆ, ಸೊ ಹಾಗಾದ್ರೆ x plus y ಅಂತ ಅಂದ್ರೆ 3 plus 5 is equal to 8 ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, 3/4 ಹೋಲ್ ಟು ದಿ ಪವರ್ ಆಫ್ -2 ಹೋಲ್ ದಿ ಪವರ್ ಆಫ್ 3. ಸೊ ಇದರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಕ್ವೆಶನ್ ನೋಡಿ, 3/4 ಹೋಲ್ ಟು ದಿ ಪವರ್ ಆಫ್ -2 ಅಂದ್ರೆ ಇದನ್ನೇನು ಇವಾಗ ಏನ್ ಮಾಡ್ಬೇಕು? ಅದನ್ನ 4/3 ಎಲ್ಲಿ ಹಿಂದ್ಗಡೆ ತಗೊಂಡ್ವಲ್ವಾ ಅದೇ ತರ ಇಲ್ಲಿ ಮೈನಸ್ ಇರೋದನ್ನ ನಾವೇನ್ ಮಾಡ್ಬೇಕು? 4/3 ಮಾಡ್ಕೋಬೇಕು. 4/3 ಹೋಲ್ ಸ್ಕ್ವೇರ್ ಮಾಡ್ಕೊಂಡು ಕ್ಯೂಬ್ ಮಾಡ್ಕೋಬೇಕು. ಓಕೆ, ಅವಾಗ ಏನಾಗುತ್ತೆ? a to the power of m ಅಂದ್ರೆ 4 ಸ್ಕ್ವೇರ್ ಬೈ 3 ಸ್ಕ್ವೇರ್ ಆಗುತ್ತೆ. ಓಕೆ, 4 ಸ್ಕ್ವೇರ್ ಎಷ್ಟು? ಅಥವಾ ಬೇಡ ನೋಡಿ, ಅವಾಗ ಏನಾಗುತ್ತೆ? 3 2s 6 ಆಗುತ್ತೆ. ಸೊ 4 to the power of 6, 3 to the power of 6. ಸೊ ಏನ್ ಬರುತ್ತೆ? ಈ ಫಾರ್ಮಲ್ ಬರುತ್ತೆ. ಓಕೆ, ಇನ್ನು ಮೂರನೇ ಪ್ರಶ್ನೆ ನೋಡಿ, 2 to the power of m-1 into 2 cube is equal to 2 to the power of 10 ಆದರೆ m ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ.
m ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಂಟು 2⁻³ ಈಸ್ ಈಕ್ವಲ್ ಟು 210 ಅಂತ 2⁻10. ಸೊ ನೋಡಿ ಇವಾಗ 2m ಮೈನಸ್ n ಪ್ಲಸ್ 3 ಈಸ್ ಈಕ್ವಲ್ ಟು 2⁻10. ಅವಾಗ ಏನಾಗುತ್ತೆ 2m ಪ್ಲಸ್ 2 ಆಗುತ್ತೆ, ಹೌದಲ್ವಾ? ಇವಾಗ m ಪ್ಲಸ್ 2 ಈಸ್ ಈಕ್ವಲ್ ಟು 10. ಸೊ m ಈಕ್ವಲ್ಸ್ 10 ಮೈನಸ್ 2, ಸೊ m ಇಸ್ ಈಕ್ವಲ್ ಟು 8 ಆಗುತ್ತೆ. ಓಕೆ, m ಇಸ್ ಈಕ್ವಲ್ ಟು 8 ಆಗುತ್ತೆ. ಇನ್ನು ದೀರ್ಘ ಉತ್ತರದ ಪ್ರಶ್ನೆಗಳು. ಸುಲಭೀಕರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. t² ಇಂಟು t4. ಸೊ t ಇಂಟು 4 ಪ್ಲಸ್ 2 6 ಮೈನಸ್ 3 ಆಗುತ್ತೆ. ಓಕೆ, ಮೈನಸ್ 3 ಆಗುತ್ತೆ. ಅವಾಗ t⁻−18 ಆಗುತ್ತೆ. ಸೊ ಅದನ್ನ ನಾವು ಯಾವ ರೀತಿ ಬರಿತೀವಿ, 1/18 ಅಂತ ಬರಿತೀವಿ, ಅಂದ್ರೆ t⁻18. ಓಕೆ, ಯಾಕೆ ಅಂತ ಅಂದ್ರೆ a⁻−m ಇಸ್ ಈಕ್ವಲ್ ಟು 1/am, a⁻m. ಅದಕ್ಕೋಸ್ಕರ ದೀರ್ಘ ಉತ್ತರಗಳನ್ನ ಬರೆಯಿರಿ ಅಂತ ಇದೆ ನೋಡಿ. (12⁴) ಇಂಟು 9⁻³ ಅಥವಾ 9³ ಇಂಟು 4 ಡಿವೈಡೆಡ್ ಬೈ 6³ ಇಂಟು 8² ಪ್ಲಸ್ 27. ಇದರ ಒಂದು ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡಬೇಕಾಗಿರೋದ್ರಿಂದ ನೋಡಿ, ಇಲ್ಲಿ ಇದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. 3 4s are 12, ಹೌದಲ್ವಾ? ಇಂಟು 9³ ಇದೆ ಅಂದ್ರೆ 3 ಎಷ್ಟು 3 3s are 9, ಸೊ 3² ಕ್ಯೂಬ್ ಇಂಟು 2² ಡಿವೈಡೆಡ್ ಬೈ 6³ 6³ ಅಂದ್ರೆ 2 ಇಂಟು 3 2 3s are 6 ಕ್ಯೂಬ್ ಇಂಟು 8 ಇದೆ ಅಂದ್ರೆ 2 2s are 4 4 2s are 8. ಸೊ 2³ ಇಂಟು ಹೋಲ್ ಸ್ಕ್ವೇರ್ ಇಂಟು 3 3s are 9 9 3s are 27. ಓಕೆ, ಇವಾಗ ಏನಾಗುತ್ತೆ ನೋಡಿ, ನೋಡಿ ಇದು ಏನಾಗುತ್ತೆ 3⁴ ಇಂಟು 2² ಇದು. ಓಕೆ, 2² ಪ್ಲಸ್ 4. ಓಕೆ, ಇಂಟು ಇದೇನಾಗುತ್ತೆ 3 2s are 6 ಆಗುತ್ತೆ ಇಂಟು 2² ಆಗುತ್ತೆ. ಓಕೆ, ಇದಾದ್ಮೇಲೆ 2⁴ ಅಂದ್ರೆ 2³ ಇಂಟು 3³ ಇಂಟು 2⁴ ಇಂಟು 3³ ಆಗುತ್ತೆ. ಓಕೆ, ಇದು ಸೊ ಡೈರೆಕ್ಟ್ ಆಗಿ ತಗೊಂಡ್ಬಿಡೋಣ. ಇದು ಏನಾಗುತ್ತೆ 2⁸ ಆಗುತ್ತೆ. ಓಕೆ, ಅಷ್ಟು ಏನಾಗುತ್ತೆ ಇಲ್ಲಿ ಈಗ
ನೋಡಿ 3 to the power of 4 ಇಂಟು ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 8 ಇದೆ. ಸೊ 8 plus 2 10 ಇಂಟು 3 to the power of 6. ನೆಕ್ಸ್ಟ್ 6 7 8 9 7 8 9. ಸೊ 2 to the power of 9 ಇಂಟು 3 3 6 ಅಲ್ವಾ, 3 to the power of 6. ನೋಡಿ ಇಲ್ಲಿ E2 6 7 8 9 ಮತ್ತೆ 3 plus 3 6. ಸೊ ಇದು ಕ್ಯಾನ್ಸಲ್ ಆ್ಯಂಡ್ ಇದು 1 ಟೈಮ್. ಓಕೆ, ಸೊ ಏನಾಗುತ್ತೆ 3 to the power of 4 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ, 162 ಬರುತ್ತೆ. ಸೊ ಇದು ಆನ್ಸರ್. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.